ಪಾಂಡವಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜನಗಣತಿ 2027ರ ತರಬೇತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಜನಗಣತಿ 2027ರ 3 ದಿನಗಳ ತರಬೇತಿ ಕಾರ್ಯಾಗಾರವನ್ನು ತಹಸೀಲ್ದಾರ್ ಬಸವರಾಜಪ್ಪ ರೋಣಾದ ಉದ್ಘಾಟಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ತರಬೇತಿ ಕೇಂದ್ರದಲ್ಲಿ ಮಂಗಳವಾರದಿಂದ ಆರಂಭಗೊಂಡ ಮೊದಲನೇ ಹಂತದ ಮನೆಪಟ್ಟಿ ಮತ್ತು ಮನೆ ಗಣತಿ ಕಾರ್ಯಕ್ಕೆ ನೇಮಕಗೊಂಡ ಗಣತಿದಾರರು ಹಾಗೂ ಮೇಲ್ವಿಚಾರಕರು ಭಾಗವಹಿಸಿದ್ದರು. ಕಾರ್ಯಾಗಾರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸೇರಿದಂತೆ ಇತರರಿದ್ದರು. ಫೋಟೋ ನಾವು ಇವತ್ತಿನ ಒಂದು ಸೆಷನ್ ಅಂತ ಏನ್ ಮಾಡ್ತೀವಿ, ಒಂದು ಬ್ರೀಫ್ ನೋಡೋದಾದ್ರೆ HLB ಅಂದ್ರೆ ಒಂದು ಹೌಸ್ ಡಿಸ್ಟ್ರಿಕ್ಟ್ ಬ್ಲಾಕ್ ಅಂತ ಹೇಳಿದ್ರೆ ನಮ್ಗೆಲ್ಲ ಯಾವ ಅಲರ್ಟ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. HLB, HLO ಅನ್ನೋದು ಮತ್ತೆ ನಾವು ಒಂದು ಫೀಲ್ಡ್ಗೆ ಬರುವ ಸಂದರ್ಭದಲ್ಲಿ ನಾವು ಸವಾಲಾಗಿ ನಮಗೆ ಪರಿಗಣಿಸ್ತಕ್ಕಂಥ ಒಂದು ಅಂಶಗಳಾದಂತಹ ಕುಟುಂಬ, ಕಟ್ಟಡ ಮತ್ತು ಜನಗಣತಿ ಮನೆ, ಈಗ ಒಂದು ಆವರಣ ಅನ್ನೋದನ್ನು ಹೇಗೆ ಪರಿಗಣಿಸ್ತೀವಿ, ಇವೆಲ್ಲ ಅಂಶಗಳ ಬಗ್ಗೆ ನಾವು ಒಂದು ಬ್ರೀಫ್ ತಿಳ್ಕೊತಾ ಹೋಗ್ತೀವಿ. ನಂತರ ಒಂದು ನಮ್ಮ ಏರಿಯಾ ನಕ್ಷೆಯನ್ನು ನಾವು ಹೇಗೆ ತಯಾರು ಮಾಡ್ಕೋಬೇಕು, ನಮಗೆ ಕೊಡ್ತಕ್ಕಂಥ ಒಂದು ಬ್ರೀಫ್ ಕೊಡ್ತಕ್ಕಂತಹ ನಕ್ಷೆಯನ್ನು ನಾವು ಒಂದು ಚೌಕಟ್ಟಲ್ಲಿ ಕೊಡ್ತಕ್ಕಂಥ ನಕ್ಷೆಯನ್ನು ಇಟ್ಕೊಂಡು ನಮ್ಮ ಕೆಲಸಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಹೇಗೆ ಒಂದು ಮ್ಯಾಪ್ ಅನ್ನ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಂತರ ತಾವು ಸಹ ಒಂದು ನಕ್ಷೆಯನ್ನು ಮಾಡ್ಕೊಂಡು ಬರೋದಿದ್ದೀವಿ. ನಾಳೆ ಸೆಷನ್ಗಳಲ್ಲಿ ನಾವು ಆ ಪ್ರಸ್ತಾವನೆಗಳನ್ನ ಬೇರೆ ಆಗಲು ತಮಗೆಲ್ಲ ಒಂದು ವಾಟ್ಸಪ್ ಮುಖಾಂತರ ನೋಡಿದ್ದೀವಿ. ಆ ಪ್ರಸ್ತಾವನೆಗಳನ್ನ ಏನನ್ನ ನಾವು ಫಿಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಅವುಗಳನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ. ಅದರೊಟ್ಟಿಗೆ ಪ್ರತಿ ಮನೆಗಣತಿಯನ್ನು ಹೇಗೆ ಮಾಡ್ತೀವಿ, ಮನೆಗಣತಿಯನ್ನ ಯಾವ ರೀತಿ ಮಾಡಬೇಕು ಅದನ್ನ ಜೊತೆಗೆ ಅಲ್ಲೇನೆ ಪ್ರತಿ ಒಂದು ಸೆಷನ್ ಅಂತ ಉದ್ಭವವಾಗ್ತಕ್ಕಂಥ ಪ್ರಶ್ನೆಗಳಿದ್ದಾವೆ, ಅವುಗಳನ್ನ ನಾವು ನೋಟ್ ಮಾಡ್ಕೊತಾ ಚರ್ಚೆ ಮಾಡ್ತಾ ನಾವು ಅದಕ್ಕೆ ಪರಿಹಾರನ ಕಂಡುಕೊಳ್ತಾ ಹೋಗೋಣ. ಇನ್ನೂ ಹೆಚ್ಚಿನ ಮಟ್ಟ ನಮಗೆ ಅಕಸ್ಮಾತ್ ಗೊತ್ತಿಲ್ಲ ಅನ್ನೋದನ್ನ ಒಂದು ಮೇಲ್ಪಟ್ಟಿನ ತಿಳ್ಕೊಂಡು ನಾವು ನಿಮಗೆ ಕಾರ್ಯಕ್ಕೆ ಕೊಡುವಂತ ಕೆಲಸವನ್ನು ಅಧಿಕಾರಿಯಾಗಿ ರೂರಲ್ ಪಾರ್ಟ್ಗೆ ಹಾಗೂ ಟೌನ್ ಪಾರ್ಟ್ಗೆ, ರೂರಲ್ ಪಾರ್ಟ್ಗೆ ನಾನಿದ್ದೇನೆ, ಟೌನ್ ಪಾರ್ಟ್ಗೆ ಮುನ್ಸಿಪಾಲಿಟಿ ಮುಗಿಸಿದ್ದೇನೆ. ಇವತ್ತು ಈ ಸರ್ಕಾರಿ ಪದವಿ ಕಾಲೇಜಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಗಣತಿದಾರರಿಗೆ ಏರ್ಪಡಿಸಿದ್ದೇವೆ. ಈ 3 ದಿನ ತರಬೇತಿ ಕಾರ್ಯ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ ಸಾಯಂಕಾಲ 5 ಗಂಟೆ ಇರುತ್ತೆ. ಈ 3 ದಿನದಲ್ಲಿ ಮನೆಗಣತಿ ಮಾಡುವ ಬಗ್ಗೆ ಏಪ್ರಿಲ್ 15ರಿಂದ 16ರಿಂದ ಮೇ 15ರವರೆಗೆ ಈ 1 ತಿಂಗಳ ಅವಧಿಯಲ್ಲಿ ನಡೆಯುವ ಮನೆಗಣತಿ ಕೆಲಸದ ಬಗ್ಗೆ ಗಣತಿದಾರರಿಗೆ ಸಂಪೂರ್ಣವಾಗಿ ತರಬೇತಿ ಕೊಡುವುದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈಗಾಗಲೇ ಬೆಳಗ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಸೂಪರ್ವೈಸರ್ ಮತ್ತು ಗಣತಿದಾರರು ತರಬೇತಿಗೆ ಹಾಜರಾಗಿದ್ದು ನಮ್ಮ ನೃತ್ಯ ಮಾಸ್ಟರ್ಗಳಿಂದ ಈ ತರಬೇತಿ ಕಾರ್ಯ ನಡೆಯಿತು. ಇದರಲ್ಲಿ ಆಸಕ್ತಿಯಿಂದ ಭಾಗವಹಿಸೋದಕ್ಕೆ ಅವರ ಗಣತಿ ಕಾರ್ಯ ಮಾಡೋದಕ್ಕೆ ತುಂಬ ಅನುಕೂಲವಾಗುತ್ತದೆ. ಇದೇ ರೀತಿ ನಾವು ಈ ಗಣತಿ ಜೊತೆಗೆ ಸೆಲ್ಫ್ ಗಣತಿ ಕಾರ್ಯಗಳನ್ನು ಕೂಡ ಸ್ವಯಂ ಗಣತಿ ಮಾಡುವ ಬಗ್ಗೆ ಈಗಾಗಲೇ ಮಾಧ್ಯಮ ಕೂಡ ಸುಮಾರು ಹಿಂದಿನ ಸಭೆಗಳಲ್ಲಿ ಕಾರ್ಯಕ್ರಮಗಳು ನೀಡಿದ್ದೇವೆ. ಅದನ್ನು ಕೂಡ ತಾವು ವಿಚಾರ ಮಾಡಬೇಕು. ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಈ
ಭಾಗದಿಂದ ಪಾರ್ಟಿಸಿಪೇಟ್ ಕೂಡ ನಾವು ಸೆಲ್ಫ್ ಮ್ಯೂನಿಷನ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ವಿ. ಅದನ್ನು ಕೂಡ ನಾವು ಬರೋದಕ್ಕೆ ನಮ್ಮ ಸಹಕಾರ ಇಲ್ಲ ಅಂತ ಹೇಳ್ಬೋದು. ಇವತ್ತೊಂದು ತರಬೇತಿ ಅದನ್ನು ರೂಲ್ ಮಾಡೋಕ್ಕೆ ಪ್ಲಸ್ ಸೂಪರ್ವೈಸರ್ಸ್ 6 ಜನ ಸೂಪರ್ವೈಸರ್ಸ್ 350 ದಿನ ಇದೆ, ಪ್ಲಸ್ ಒಂದು 53 ದಿನ ಅವನಿದ್ದಾನೆ ಟೋಟಲ್ ಯೂಸ್ ಮಾಡಿದೆ. ಈಗ ಎಲ್ಲ ಈ 4 ಜನರಿಗೆ ತರಬೇತಿ ಸಿಗ್ತಿದೆ. ಗೊತ್ತಾಗಿರಲಿ 2 ಬೇರೆ ಬೇರೆ ರೂಮ್ಗಳಲ್ಲಿ ಮಾಡಿದ್ದೀವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ. ಬೆಳಗ್ಗೆ ಹೊತ್ತು ಬಿಸಿಲಿನಿಂದ ಸಾಯಂಕಾಲ ಟೀ ಕಾಫಿ ಸ್ನ್ಯಾಕ್ಸ್ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆಲ್ಲವೂ ತೃಪ್ತಿವಾಗಿ ನಡೆದುಕೊಂಡು ಬಿಸಿಲಿನಿಂದ ಕುಡಿಯಲು ವ್ಯವಸ್ಥೆ ಮಾಡ್ತೀವಿ. ಈ ಕಾಲೇಜಿನ ಪ್ರಾಂಶುಪಾಲರು ಕೂಡ ಈ ಕಾಲೇಜಿನ ಎಲ್ಲ ಮೂಲಭೂತ ತೊಂದರೆಗಳ ಓಡಾಟ ಇರ್ಬೋದು, ಕಾಲೇಜ್ ಇರ್ಬೋದು ಎಲ್ಲರೂ ಉಪಯೋಗಿಸಿಕೊಂಡು ನಮ್ಮ ತರಬೇತಿ ಒಂದು ಇದಕ್ಕೆ ಯಾವುದೇ ಅಡಚಣೆ ಹೋಗೋದಕ್ಕೆ ಅನುಕೂಲ ರೀತಿ ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ಪ್ರತಿಯೊಂದು ನಮಗೂ ಪ್ರಾಜೆಕ್ಟ್ ಹಾಕೊಂಡು ಎಲ್ಲ ಕಡೆಯೂ ಮಾರ್ಕೆಟಿಂಗ್ ಸೆಂಟ್ಸ್ ಇದೆ. 8 ಜನ ಬಳಸ್ಕೊಂಡು ಆ ತರಬೇತಿಯನ್ನು ಯಶಸ್ವಿಯಾಗಿ ಮಾಡಿ ತಿಳಿಸ್ಕೊಂಡು ನಮ್ಮ ಗಣತಿ ಕಾರ್ಯ ಸರಳವಾಗಿ ನಡೆದುಕೊಳ್ಳೋದಕ್ಕೆ ಅನುಕೂಲವಾಗಿಕೊಂಡು ಈ ಅರೇಂಜ್ಮೆಂಟ್ ಮಾಡ್ತೀವಿ. ಒಂದು ಗ್ಯಾಪ್ ಕವರ್ ಮಾಡಿ ಬಂದಿರೋ ಮನೆಗಳನ್ನ ನೋಟ್ ಮಾಡಿಕೊಂಡು ಮನೆಗಳನ್ನ ಸಂಖ್ಯೆ ಹೊರಡು ಆ ವಿಧೇಯದಿಂದ ಇರ್ತದೆ ಅಲ್ಲಿಂದಲೇ ಕಳಿಸಿರೋ ಸೆನ್ಸಸ್ ಅನಿಸುತ್ತಾನೆ. ಈಗಾಗಲೇ ನಾವು ಮಾಡಿರೋದಲ್ಲ, ನಾವೆಲ್ಲ ಏನು ಪೂರ್ವಭಾವಿಯಾಗಿ ತಯಾರು ಮಾಡಿ ಡಾಟಾ ಫೀಡ್ ಮಾಡಿದ್ವಿ. ಸೆನ್ಸಸ್ ಅನಿಸ್ಕೊಂಡು ಅಲ್ಲಿಂದ ಬಂದಿರ್ತಕ್ಕಂಥ ಇದು ಅದಕ್ಕೆ ಎಲ್ಲ ಮಾಹಿತಿ ತುಂಬ ಆಲ್ರೆಡಿ ನಮ್ಮಲ್ಲಿ ಲಭ್ಯ ಇದೆ. 1ನೇ ಬ್ಲಾಕ್, 2ನೇ ಬ್ಲಾಕ್, 3ನೇ ಬ್ಲಾಕ್, 6ನೇ ಬ್ಲಾಕ್ ಒಂದು ಕೂಡ ಗ್ಯಾಪ್ ಯಾವುದೇ ಜನಸಂಖ್ಯೆ ಮನೆಗಳ ಸಂಖ್ಯೆ ಜಾಸ್ತಿ ಇದೆ, ಬ್ಲಾಕ್ ಸೈಜ್ ಇರುತ್ತೆ. ಇಲ್ಲಿ ವಿರಳವಾಗಿರುತ್ತದೆ, ಬ್ಲಾಕ್ ದೊಡ್ಡದಾಗಿರುತ್ತೆ. ಒಟ್ಟಲ್ಲಿ ತುಂಬ ಕಟ್ಟಿದಾಗೆ 150 ಮನೆ ಬರುತ್ತಲ್ಲ, 150 ಮ್ಯಾಕ್ಸಿಮಮ್ 150 to 180 ಹೊರಗಡೆ